ಪಕ್ಷದ ಅಧ್ಯಕ್ಷರ ಜೊತೆಲಿ ನಂತರ ಹಿರಿಯರಾದಂತ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರ ಜೊತೆಲಿ ಸದಾನಂದ ಗೌಡ್ರ ಜೊತೆಲಿ ನಮ್ಮ ಯಾರ್ಯಾರು ಕೋರ್ ಕಮಿಟಿಯ ಸದಸ್ಯರಿದ್ದಾರೋ ಪಕ್ಷದ ಮುಖಂಡ ಎಲ್ಲರ ಜೊತೆಲಿ ಕೂಡ ಸಾಕಷ್ಟು ವಿಚಾರಗಳನ್ನು ಏನು ಬಳ್ಳಾರಿಯಲ್ಲಿ ಜನವರಿ 1ನೇ ತಾರೀಕಿಗೆ ಆ ಘಟನೆ ಏನಾಯ್ತೋ ಆ ಘಟನೆಯ ಬಗ್ಗೆ ಎಲ್ಲಾ ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಜನವರಿ 1ನೇ ತಾರೀಕಿಗೆ ಸಂಜೆ ಆ ಘಟನೆ ಆದ ನಂತರ ಆ ಘಟನೆಯಲ್ಲಿ ಒಬ್ಬ ಅಮಾಯಕ ಡೆತ್ ಆದ. ಆ ಡೆತ್ ಆದಂತ ವಿಚಾರವನ್ನು ಇಟ್ಟುಕೊಂಡು ಮೊದಲನೇದಾಗಿ ನಮ್ಮ ಅಧ್ಯಕ್ಷರಾದಂತ ವಿಜೇಂದ್ರ ಅವರು ಅಲ್ಲಿ ಬಳ್ಳಾರಿಗೆ ಭೇಟಿಯನ್ನು ಕೊಟ್ಟು ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮಗೆ ಶಕ್ತಿಯನ್ನು ತುಂಬುವಂತ ಕೆಲಸ ನಮ್ಮ ಅಧ್ಯಕ್ಷರಾದಂತ ವಿಜೇಂದ್ರ ಅವರು ಮಾಡಿದ್ದಾರೆ. ಮರುದಿನ ಕೇಂದ್ರದ ಮಂತ್ರಿಗಳಾದಂತ ಸೋಮಣ್ಣನವರು, ನಂತರ ವಿರೋಧ ಪಕ್ಷದ ನಾಯಕರಾದಂತ ಸನ್ಮಾನ್ಯ ಅಶೋಕ್ ಅಣ್ಣನವರು, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂತ ಚಲವಾದಿ ನಾರಾಯಣ ಸ್ವಾಮಿ ಅವರು ಅನೇಕರು ಕೂಡ ಬಂದು ಆ ಗಲಭೆ ಬಗ್ಗೆ ಖಂಡಿಸಿ ಇವತ್ತು ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಇವತ್ತು ಶಕ್ತಿಯನ್ನು ತುಂಬುವಂತ ಕೆಲಸ, ಧೈರ್ಯವನ್ನು ಹೇಳುವಂತ ಕೆಲಸ, ನಿಮ್ಮ ಜೊತೆಲಿ ನಾವಿದೀವಿ ಅನ್ನಂತ ಒಂದು ಗಟ್ಟಿಯಾದಂತ ಸಂದೇಶವನ್ನು ನಮ್ಮ ಅಧ್ಯಕ್ಷರು ಆದಿ ಹಿಡ್ಕೊಂಡು ಎಲ್ಲರೂ ಕೂಡ ಮಾಡುವಂತ ಕೆಲಸ ಮಾಡಿದ್ದಾರೆ. ಇವತ್ತು ಇತಿಹಾಸ ಅನ್ನಂಥದ್ದು ಯಾವತ್ತೂ ಕೂಡ ಅದು ಯಾರು ಕೂಡ ಮರಿಮಾಚಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇತಿಹಾಸ ಅನ್ನಂಥದ್ದು ಇವತ್ತು ಮರಳು ಕಳಿಸುತ್ತೆ ಅನ್ನೋದಕ್ಕೆ ಇದಕ್ಕಿನ್ನ ನಿದರ್ಶನ ಯಾವುದಿಲ್ಲ ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವತ್ತು ಮುಖ್ಯಮಂತ್ರಿಗಳು ಆಗ್ಲಾರ್ದಂತ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ರು. ಅವತ್ತು ಸನ್ಮಾನ್ಯ ಯಡಿಯೂರಪ್ಪರು ಕೂಡ ಮುಖ್ಯಮಂತ್ರಿ ಆಗಿದ್ರು. ಅವತ್ತು ನಾನು ಕೂಡ ವಿಧಾನಸೌಧದಲ್ಲಿ ಇದ್ದೆ. ಅವತ್ತು ಆ ರೆಡ್ಡಿ ಕುಟುಂಬದ ವಿರುದ್ಧವಾಗಿ ಸದನದಲ್ಲಿ ಸಿದ್ದರಾಮಯ್ಯ ಸಾಹೇಬರವರು ತೊಡೆತಟ್ಟಿ ಅವತ್ತು ಬೆಂಗಳೂರಿನಿಂದ ಬಳ್ಳಾರಿ ತನಕ ಕೂಡ ಪಾದಯಾತ್ರೆಯನ್ನು ಮಾಡ್ಕೊಂತ ಬಂದ್ರು. ಇವತ್ತು ಅವರೇ ಪಕ್ಷದ ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಅವರು ನಮ್ಮ ಮೇಲೆ ಇವತ್ತು ಗುಂಡಾರಿಸುವಂತ ಕೆಲಸ ಮಾಡಿದ್ದಾರೆ. ಇದಕ್ಕಿನ್ನ ನಾವ್ ಏನು ಹೇಳ್ಬೇಕಂತೇಳಿ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಅವ್ರದೇ ಪಕ್ಷದ ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಅವರು ಅಂಗರಕ್ಷಕರು ಅವರೆಲ್ಲರೂ ಕೂಡ ಸೇರಿಸಿಕೊಂಡು ನಮ್ಮ ಕಾರ್ಯಕರ್ತರ ಮೇಲೆ ನಮ್ಮ ಮೇಲೆ ಇವತ್ತು ಗುಂಡಾರಿಸುವಂತ ಕೆಲಸ ಮಾಡಿದ್ದಾರೆ. ಅವತ್ತು ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಳ್ಳಾರಿ ತನಕ ಕೂಡ ಬೆಂಗಳೂರಿನಿಂದ ಪಾದಯಾತ್ರೆಯನ್ನು ಮಾಡಿದ್ರು. ಎದಕ್ಕೋಸ್ಕರವಾಗಿ ಮಾಡಿದ್ರು? ಅಕ್ರಮ ಗಣಿಗಾರಿಕೆ ಆಗ್ತಾ ಇದೆ, ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನಂತ ಒಂದು ಮಾತನಾಡಿ ಅವರು ಸಿದ್ದರಾಮಯ್ಯನವರು ಅವರು ಎಲ್ಲಾರು ಕೂಡ ಸೇರ್ಕೊಂಡು ಪಾದಯಾತ್ರೆಯನ್ನು ಮಾಡಿದ್ರು. ಇವತ್ತು ಅವ್ರ ಪಕ್ಷದ ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಅವರ ದುರ್ವರ್ತನೆಯಿಂದ ಇದ್ರ ಬಗ್ಗೆ ಯಾಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅನ್ನಂತ ವಿಚಾರವನ್ನು ಕೂಡ ಅವ್ರು ಹೇಳಬೇಕಾಗಿದೆ. ಯಾಕಂದ್ರೆ ಇವತ್ತು ಈ ಪ್ರಕರಣ ಅನ್ನಂಥದ್ದು ಅಂತದಿಂತದ ಪ್ರಕರಣ ಅಲ್ಲ. ಅವರು ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಅವರ ಮೇಲೆ 302 ಆಗ್ಬೇಕಾಗಿತ್ತು. 302 ಅಂದ್ರಿಗಿನ ಮರ್ಡರ್ ಕೇಸಲ್ಲಿ ಅವರು ಸಿಗಾಕೋಬೇಕಾಗಿತ್ತು. ಅವ್ರ ಕಣ್ಣೆದುರುಗಡೆ ಒಬ್ಬ ರಾಜಶೇಖರನಂತ ಯುವಕನನ್ನು ಅವ್ರ ಅಂಗರಕ್ಷಕರು ಅವರು ಬಗಲ್ಗಡೆ ಇದ್ದು ಆ ರಾಜಶೇಖರನ್ನ ಹತ್ಯೆ ಮಾಡಿಸಿದಾರ. ಆದ್ರೆ ಇವತ್ತು ಸರ್ಕಾರ ಇವತ್ತು ಅವ್ರನ್ನ ಉಳಿಸ್ಬೇಕು, ರಕ್ಷಣೆ ಮಾಡ್ಬೇಕು ಅನ್ನೋ ಕಾರಣದಿಂದ ಅವ್ರನ್ನ 307 ಸೆಕ್ಷನ್ ಹಾಕಿ ಇವತ್ತು ಅವರು 307 ಕೇಸ್ ಅನ್ನು ಕೂಡ ದಾಖಲೆ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಅವರು 307 ಅಂದ್ರೆ ಅಟೆಂಪ್ಟಿವ್ ಮರ್ಡರ್, 302 ಅಂದ್ರೆ ಮರ್ಡರ್. 302 ಅಲ್ಲಿ ಅವರೇ ಅಕ್ಯೂಸ್ಡ್ ನಾರಾ ಭರತ್ ರೆಡ್ಡಿ ಅವರು, 307 ದಲ್ಲಿ ಕೂಡ ಅವರೇ ಅಕ್ಯೂಸ್ಡ್ ಆಗಿರೋ ಕಾರಣ ಇಲ್ಲಿ ತನಕ ಆಗಿದೆ. 12 ದಿನ ಕಳೀತಾ ಇದೆ. 12 ದಿನ ಕಳೀತಾ ಇದ್ರು, ಇಲ್ಲಿ ತನಕ ಆಗಿದೆ. ನಾರಾ ಭರತ್ ರೆಡ್ಡಿ ಅವನ್ನ ಅರೆಸ್ಟ್ ಮಾಡ್ತಾ ಇಲ್ಲ. ಯಾಕೋಸ್ಕರವಾಗಿ 12 ದಿನಗಳ ಕಾಲ ತಾವು ಅರೆಸ್ಟ್ ಮಾಡ್ಲಕ್ ಆಗ್ತಾ ಇಲ್ಲ? ಇವಾಗ ಎದಕ್ಕೋಸ್ಕರವಾಗಿ ಬಂಧನ ಮಾಡಿಲ್ಲ ಅನ್ನಂತ ಪ್ರಶ್ನೆಗೆ ನೀವು ಉತ್ತರವನ್ನು ಕೊಡಬೇಕಾಗಿದೆ.
ಆದ್ರೆ ಇವತ್ತು ನಿಮ್ಮ ಪಕ್ಷದ ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಅವ್ರನ್ನ ಇವತ್ತು ರಕ್ಷಣೆ ಮಾಡಬೇಕು ಅನ್ನಂತ ಕಾರಣದಿಂದ ಇಲ್ಲಿ ತನಕ ಕೂಡ ಯಾವುದೇ ಹೋರಾಟವನ್ನು ಇವತ್ತು ಇಲ್ಲಿ ತನಕ ಕೂಡ ನೀವು ಅರೆಸ್ಟ್ ಮಾಡಂತ ಕೆಲಸ ಆಗ್ಲಿಲ್ಲ. ಇವತ್ತು ನಾನು ಸುಖ ಸುಮ್ಮನೆ ನಿಮ್ಮ ಮೇಲೆ ಆರೋಪಣೆ ಮಾಡ್ತಾ ಇಲ್ಲ. ಇವತ್ತು ಶಾಸಕರಾದಂತವ್ರು ಹೆಂಗ್ ಇರಬೇಕನ್ನಂಥದ್ದು ನಿಮಗೆ ಜ್ಞಾನ ಇಲ್ಲಾರ್ದಂತ ಒಬ್ಬ ಶಾಸಕರನ್ನ ಹಿಡ್ಕೊಂಡು ಇವತ್ತು ನೀವೆಲ್ಲಾರು ಕೂಡ ಮಾತಾಡೋದು ನೀತಿ ಮಾತುಗಳು. ನಿಮ್ಮ ಶಾಸಕರೆಲ್ಲಾರು ಕೂಡ ಗುಂಡಾಗಿರಿ ಮಾಡಿಕೊಂಡು ಗನ್ನುಗಳನ್ನು ಹಿಡ್ಕೊಂಡು ಯಾರ ಮನೆ ಬೇಕಾದವ್ರು ನುಗ್ಗೋದು, ದಾಳಿ ಮಾಡೋದು, ಯಾರು ಬೇಕಾದವ್ರು ಕೊಂದಾಕಿದಂತ ಶಾಸಕರನ್ನ ಉಳಿಸುವಂತ ಕೆಲಸ ನಿಮ್ಮ ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತು ನಾನು ಸಾಕಷ್ಟು ನೋಡಿದಂತ ಟೈಮಲ್ಲಿ, ಯಾಕಂದ್ರೆ ಇವತ್ತು ನಾನು ಅವರು ಸರ್ಕಾರದಲ್ಲಿ ಇರೋ ಕಾರಣ ಅವ್ರು ಆಲ್ರೆಡಿ ಎಂಕ್ವೈರಿ ಕೊಟ್ಟಿದಾರ, ಸಿಐಡಿ ತನಿಖೆ ಕೊಟ್ಟಿದಾರ. ಸಿಐಡಿ ತನಿಖೆ ಕೊಟ್ಟಂತ ಟೈಮಲ್ಲಿ ನಾವು ಇವತ್ತು ನಮ್ಗೆ ಏನೇನು ದಾಖಲಾತಿ ಇದೆನೋ ಎಲ್ಲಾ ವಿಡಿಯೋ ತುಣುಕುಗಳನ್ನು ಎಲ್ಲವನ್ನು ಕೂಡ ಕೊಡಂತ ಕೆಲಸ ಮಾಡಿದ್ವಿ. ಏನ್ ಇವತ್ತು ಬೆಳಗ್ಗೆ ಆದಂತ ಘಟನೆಯ ನಂತರ 2 ಗಂಟೆ ಆದಂತ ಘಟನೆ ನೋಡ್ಕೊಂಡು 2 ಗಂಟೆಯಿಂದ 7 ಗಂಟೆ ಆದಂತ ಘಟನೆವರೆಗೂ ಕೂಡ ಆ ಹುಡುಗ ರಾಜಶೇಖರ್ ಸತ್ತಿರೋ ಅವತ್ತು ಆ ಸನ್ನಿವೇಶದಲ್ಲಿ ಏನ್ ತೀರ್ಕೊಂಡ್ರು ಅಲ್ಲಿ ತನಕ ಕೂಡ ಎಲ್ಲಾ ದಾಖಲಾತಿಗಳನ್ನು ಕೊಡಂತ ಕೆಲಸ ಮಾಡಿದ್ವಿ. ನಾನು ಮುಖ್ಯಮಂತ್ರಿಗಳಿಗೆ ನಾನು ಕೇಳ್ತೀನಿ, ಮುಖ್ಯಮಂತ್ರಿಗಳು ಇವತ್ತು ತಾವು ಬೆಂಗಳೂರು ಜಿಂದಾಲ್ ವಿಮಾನ ನಿಲ್ದಾಣಕ್ಕೆ ಬಂದ್ರಿ. ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿ ಜಿಂದಾಲ್ ವಿಮಾನ ನಿಲ್ದಾಣಕ್ಕೆ ಬಂದಂತ ಟೈಮಲ್ಲಿ ಆರೋಪಿಯಾದಂತ ನಾರಾ ಭರತ್ ರೆಡ್ಡಿ ಅವ್ರ ಜೊತೆ ಮಾತಾಡಿ ಹೋದ ನಂತರ ಇವತ್ತು ಯಾವುದನ್ನ ಈ ವಿಚಾರವನ್ನ ತಿಳ್ಕೊಂಡು ಹೋದ್ರಿ. ಆದ್ರೆ ಇವತ್ತು ನೀವು ಆರೋಪಿ ನಂಬರ್ 1 ಆದಂತ ನಾರಾ ಭರತ್ ರೆಡ್ಡಿ ಜೊತೆಲಿ ಚರ್ಚೆ ಮಾಡ್ಕೊಂಡು ಹೋದ್ರಾಗ್ಲಿ, ಇವತ್ತು ಸತ್ತಂತ ರಾಜಶೇಖರ್ ಬಗ್ಗೆ ಏನನ್ನ ಒಂದನಾಗ್ಲಿ ಸ್ವಾಂತನ ಹೇಳಂತ ಕೆಲಸ ಮಾಡಿದ ರಾಜಶೇಖರ್ ಅವರು ಸತ್ತ ನಂತರ ಮುಖ್ಯಮಂತ್ರಿಗಳಾಗಿ ಇವತ್ತು ಹೇಳ್ಬೇಕಾಯ್ತು. ನಿಮ್ಮ ಕಾರ್ಯಕರ್ತರಾದಂತ ರಾಜಶೇಖರ್ ಅವರು ಈ ಘಟನೆಯಲ್ಲಿ ಇವತ್ತು ಬೇರೆಯವರು ಗನ್ನಿಂದ ಹಾರಿ ಇವತ್ತು ಸತ್ತಿರೋ ಕಾರಣ ಇವತ್ತು ಮುಖ್ಯಮಂತ್ರಿಗಳು ಎಲ್ಲಿ ಕೂಡ ಸಾಂತ್ವನ ಹೇಳಂತ ಕೆಲಸ ಕೂಡ ಮಾಡ್ಲಿಲ್ಲ. ಇವತ್ತು ಪರಿಸ್ಥಿತಿ ನೋಡ್ತಾ ಇದ್ರಿಗಿನ ಇವತ್ತು ನಾರಾ ಭರತ್ ರೆಡ್ಡಿ ಅವರು ಸಾಕಷ್ಟು ವಿಚಾರಗಳನ್ನ ನಾನು ನೋಡಿದಂತ ಟೈಮಲ್ಲಿ ಅವ್ರ ಮನೆಯನ್ನ ಸುಡ್ತೀನಿ, ಬಳ್ಳಾರಿಯನ್ನ ಭಸ್ಮ ಮಾಡ್ತೀನಿ, ನಾನ್ ಮನಸ್ಸು ಮಾಡಿದ್ರೆ ಅವ್ರು ಉಳಿಸ್ತಾ ಇದ್ದಿಲ್ಲ, ಎಲ್ಲಾ ಹೇಳಿಕೆಗಳನ್ನು ಕೊಟ್ಟೆ ಕೂಡ ಅವ್ರನ್ನ ರಕ್ಷಣೆ ಮಾಡಂತ ಕೆಲಸ ತಾವು ಮಾಡ್ತಾ ಇದ್ರಿ. ಅದಕ್ಕೋಸ್ಕರವಾಗಿ ಇಷ್ಟೊಂದು ಇವತ್ತು ವಾತಾವರಣ ಇವತ್ತು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇವತ್ತು ಜನರೆಲ್ಲರೂ ಕೂಡ ರೋಸಿತ್ತಿದ್ದಾರ, ಬಹಳಷ್ಟು ನೋವನ್ನು ಪಡಿತಾ ಇದಾರ. ಇವರು ಶಾಸಕರಾದಂತವ್ರು ಹೆಂಗ ನಡ್ಕೋಬೇಕನ್ನಂತ ವಿಚಾರವನ್ನು ಕೂಡ ಯಾರಿಗೂ ಕೂಡ ಅವ್ರಿಗೆ ನಡವಳಿಕೆಯನ್ನು ಗೊತ್ತಾಗ್ತಾ ಇಲ್ಲ ಅನ್ನಂತ ವಿಚಾರವನ್ನು ಇಟ್ಕೊಂಡು ನಾನು ನಮ್ಮ ನಾಯಕರಾದಂತ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಜೊತೆಲಿ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೀನಿ. ಯಡಿಯೂರಪ್ಪ ಸಾಹೇಬ್ರ ಜೊತೆಲಿ ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದೀನಿ. ಕೇಂದ್ರದ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿ ಅವರು ನಮ್ಮ ನಾಯಕರು ಎಲ್ಲರ ಜೊತೆಲಿ ಮಾತಾಡಿದಂತ ಸಂದರ್ಭದಲ್ಲಿ ಅವರು 17ನೇ ತಾರೀಕಿಗೆ ಸಮಾವೇಶ ಮಾಡಬೇಕು ಅನ್ನಂತ ಒಂದು ತೀರ್ಮಾನವನ್ನು ಬಂದಿರೋ ಕಾರಣ ಆ ಸಮಾವೇಶದ ಬಗ್ಗೆ ನಾನು ಚರ್ಚೆಯನ್ನು ಕೂಡ ಮಾಡಿದೀನಿ. ಸಮಾವೇಶ ಮಾಡೋಣ ಅನ್ನಂತ ವಿಚಾರ ಬಂದಂತ ಟೈಮಲ್ಲಿ ನಮ್ಮೆಲ್ಲ ಉಸ್ತುವಾರಿಗಳು ಹಿರಿಯರೆಲ್ಲರೂ ಕೂಡ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಕೂಡ ಆಲ್ರೆಡಿ ಅವರೆಲ್ಲಾ ವಿಚಾರಗಳೆಲ್ಲ ಪ್ಲಾನ್ ಅನ್ನು ಮಾಡ್ಕೊಂತ ಇದಾರೆ. ಅದಕ್ಕೋಸ್ಕರವಾಗಿ ಈ ವಿಷಯದ ಬಗ್ಗೆ ಇವತ್ತು ನಾರಾ ಭರತ್ ರೆಡ್ಡಿ ಅವ್ರನ್ನ ಇವತ್ತು ಹತ್ತತ್ರ ನಾವು 11 ದಿನ ಆಗ್ತಾ ಇದ್ರು ಕೂಡ 12 ದಿನ ಆಗ್ತಾ ಇದ್ರು ಇಲ್ಲಿ ತನಕ ಕೂಡ ಅರೆಸ್ಟ್ ಮಾಡಿಲ್ಲ. ಅವ್ರು ಶೀಘ್ರದಲ್ಲೇ ಅರೆಸ್ಟ್ ಮಾಡಂತ ಕೆಲಸ ಆಗ್ಬೇಕು ಅನ್ನಂತ ಒತ್ತಾಯವನ್ನು ಕೂಡ ಮಾಡ್ತೀನಿ. ನೋಡ್ರಿ, ಇಲ್ಲಿ ತನಕ ಆಗಿದೆ ಪಕ್ಷ ನಮಗೆ ಪಾದಯಾತ್ರೆ ಮಾಡೋ ಸಲುವಾಗಿ ನಮ್ಗೆ ಪರ್ಮಿಷನ್ ಅನ್ನು ಕೊಟ್ಟಿಲ್ಲ. ನಮ್ಮ ಅಧ್ಯಕ್ಷರ ಹತ್ರ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ವಿ. ನಮ್ಮ ಅಧ್ಯಕ್ಷರು ಹೇಳಿದಾರ, ನಾನು ಎಲ್ಲಾ ವಿಚಾರವನ್ನು ಮಾತಾಡ್ಕೊಂಡು ನಿಮ್ಗೆ ತಿಳಿಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿದಾರ. ನಮ್ಮ ಪಾರ್ಟಿ ಇವತ್ತು 17ನೇ ತಾರೀಕಿಗೆ ಸಮಾವೇಶ ಮಾಡಕ್ ಅವಕಾಶ ಮಾಡಿಕೊಟ್ಟಿದೆ. ಇಲ್ಲಿ ತನಕ ಇನ್ನ ಏನ್ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆದ್ರೆ ತಮ್ಗೆ ತಿಳಿಸುವಂತ ಕೆಲಸ ಮಾಡ್ತೀನಿ. ಅಲ್ಲ, ನಮ್ಮ ಪಾರ್ಟಿಯವ್ರು ಚರ್ಚೆ ಮಾಡ್ತಾ ಇದ್ರು ಏನ್ ಮಾಡ್ಬೇಕನ್ನಂತ. ಪಾರ್ಟಿ ಇಲ್ಲಿ ತನಕ ಇದೆ, ಸಮಾವೇಶ ಮಾಡಕ್ ಅವಕಾಶ ಮಾಡಿಕೊಟ್ಟಿದೆ, ಪಾದಯಾತ್ರೆ ಮಾಡಕ್ಕೋಸ್ಕರ ಅವಕಾಶ ಮಾಡಿಕೊಟ್ಟಿಲ್ಲ. ಏನ್ ಇನ್ನ ಅಪ್ಡೇಟ್ ಇದೆ, ನಿನ್ನ ಸಮಯ ಇರೋ ಕಾರಣ 17ನೇ ತಾರೀಕು ಇವತ್ತು ಇನ್ನ ಸಮಯ ಇರೋ ಕಾರಣ ಇನ್ನು ನಾಳೆ ನಾಡ್ದ ಅಪ್ಡೇಟ್ ಏನ್ ಬರುತ್ತೆ ಅದು ತಿಳಿಸುವಂತ ಕೆಲಸ ಮಾಡ್ತೀವಿ. ಅಲ್ಲ, ಮಾಡ್ಬೇಕನ್ನಂಥದ್ದು ಎಲ್ಲರೂ ಒತ್ತಾಯ ಇದ್ದಂತ ಟೈಮಲ್ಲಿ ಕೂಡ ಪಾರ್ಟಿ ನಿರ್ಧಾರ ತಗೋಬೇಕಾಗುತ್ತಲ್ಲ. ಪಾರ್ಟಿ ಏನು ತೀರ್ಮಾನ ತಗೊಂಡು ಅದಕ್ಕೆ ತೀರ್ಮಾನ ತಕ್ಕಂಗೆ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡಂತ ಕೆಲಸ ಮಾಡ್ತೇವೆ. ಚರ್ಚೆ ನಡೀತಾ ಇದೆ. ನೋಡ್ರಿ, ನಮ್ಮ ಪಾರ್ಟಿಯಲ್ಲಿ ಇವತ್ತು ಯಾವುದೇ ಗೊಂದಲ ಇಲ್ಲ. ಕ್ಲಿಯರ್ ಆಗಿ ನಾವೆಲ್ಲರೂ ಕೂಡ ಆ ಭಾಗದಲ್ಲಿದ್ದಂತ ನಾಯಕರೆಲ್ಲರೂ ಕೂಡ ಪಾದಯಾತ್ರೆ ಮಾಡ್ಬೇಕಂತ ಹೇಳಿ ತೀರ್ಮಾನವನ್ನು ತಗೊಂಡಿದ್ದಾರೆ. ನಾವೆಲ್ಲರೂ ಕೂಡ ಕುಂತು ನಾನು ಜನಾರ್ದನ್ ರೆಡ್ಡಿ ಅವರು ಎಲ್ಲರೂ ಕೂಡ ಹೇಳಿದಂತ ಪ್ರಕಾರ ಅವ್ರು ಹೇಳಿದ್ರು, ಜನಾರ್ದನ್ ರೆಡ್ಡಿ ಅವರು ಕೂಡ ಇದು ಯಾವುದೇ ಪಾದಯಾತ್ರೆ ಮಾಡ್ಬೇಕಂದ್ರೆ ಪಾರ್ಟಿ ತೀರ್ಮಾನ ತಗೋಬೇಕಾಗುತ್ತೆ. ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರ ಹತ್ರ ನಾವು ಮಾತಾಡಿದಂತ ಸಂದರ್ಭದಲ್ಲಿ ಕೂಡ ಇಲ್ಲ ರಾಮ್ಲವ್ರೆ, ನಾವು ಚರ್ಚೆ ಮಾಡ್ತಾ ಇದ್ವಿ, ಇದಕ್ಕೆ ತೀರ್ಮಾನವನ್ನು ತಗೊಂಡು ಅದಕ್ಕೋಸ್ಕರವಾಗಿ ಇನ್ನ ಚರ್ಚೆಯಲ್ಲಿದೆ. ಮುಂದಕ್ಕೆ ಏನು ಪಾರ್ಟಿ ನಮ್ಮ ಅಧ್ಯಕ್ಷರು ನಮ್ಮ ನಾಯಕರೆಲ್ಲರೂ ಕೂಡ ಏನ್ ತೀರ್ಮಾನ ತಗೊಂತಾರ ಅದ್ರ ಪ್ರಕಾರ